ಇನ್ನು ನವೆಂಬರ್ ಕ್ರಾಂತಿ ಬಗ್ಗೆ ಗೊತ್ತಿಲ್ಲ ಅಂತ ಸತೀಶ್ ಹೇಳಿದ್ದಾರೆ. ಕ್ರಾಂತಿ ಆಗೋದಕ್ಕೆ ಹೈಕಮಾಂಡ್ ಬಿಡಬೇಕಲ್ವಾ? ಹೈಕಮಾಂಡ್ ಹಾಗೆಲ್ಲ ಮಾಡೋದಕ್ಕೆ ಬಿಡಲ್ಲ. ಕ್ರಾಂತಿ ಆಗೋದಕ್ಕೆ ಹೈಕಮಾಂಡ್ ಬಿಡೋದಿಲ್ಲ. ಹೈಕಮಾಂಡ್ ಹಾಗೆಲ್ಲ ಮಾಡೋದಕ್ಕೆ ಬಿಡಲ್ಲ. ಇನ್ನು 20-30 ದಿನ ಇದೆ, ಕಾದು ನೋಡೋಣ ಅಂತ. ಇಲ್ಲ, ನಮಗಂತೂ ಗೊತ್ತಿಲ್ಲ ಯಾವ್ದು ನವೆಂಬರ್ ಕ್ರಾಂತಿ ಅಂತ ಏನು ಗೊತ್ತಿಲ್ಲ. ಹೇಳ್ತಾರೆ ಪಕ್ಷ ಇದೆ, ಕ್ರಾಂತಿ ಆಗೋ ಪ್ರಶ್ನೆ ಬರಂಗಿಲ್ಲ. ಪಕ್ಷ ಇದೆ, ಮೇಲ್ಗಡೆ ಹೈಕಮಾಂಡ್ ಇದೆ, ಕ್ರಾಂತಿ ಆಗ್ಲಿಕ್ಕೆ ಅವ್ರಾಕ್ ಬಿಡ್ತಾರೆ? ಬಿಡೋಲ್ಲ. ನೋಡೋ ಕಾದು ನೋಡೋದು ಇನ್ನೂ ಬಂತಿಲ್ಲ. ಇನ್ನೊಂದು ತಿಂಗಳು 15 ದಿವಸ 20 ದಿವಸ ಇದೆ. ಕಾದು ಬಂದು ಯಾಕೆ 20 ಡೇಸು. ಈ ತಿಂಗಳು ಭಾಳ ಎಂಡು. ಇಲ್ಲ ಅದೆಲ್ಲ ಇಲ್ಲ. ಏಕನಾಥ್ ಶಿಂದೆ ಒಬ್ಬರೇ ಪವರ್, ಒಬ್ಬರೇ ಇಬ್ಬರು ಆಗ್ಲಿಕ್ಕೆ ಆಗೋಲ್ಲ, ಒಬ್ಬರೇ ಆಗ್ತಾರೆ. ಮತ್ತೊಬ್ಬರು ಎಲ್ಲಿ ಎರಡೆರಡು ಹೇಳ್ತಾರೆ, ಅವ್ರು ಒಬ್ಬರೇ ಇದ್ದಾರೆ. ಅವರು ಆ ರೀತಿ ಆಗೋಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ಇದ್ದಾರೆ, ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲರೂ ಇಲ್ಲೇ ಇರ್ತಾರೆ, ಎಲ್ಲಿ ಹೋಗಲ್ಲ. ಇನ್ನೊಂದು ಕಡೆ ದೆಹಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಇದ್ದಾರೆ. ಸದ್ಯ ಹೈಕಮಾಂಡ್ ನಾಯಕರ ಭೇಟಿಗೆ ಪ್ರಯತ್ನ ಪಡ್ತಿರುವಂತಹ ಡಿಕೆ, ಆದರೆ ಇದುವರೆಗೂ ಕೂಡ ಯಾರನ್ನೂ ಡಿಸಿಎಂ ಡಿಕೆ ಭೇಟಿ ಆಗಿಲ್ಲ. ಸೊ ಹೈಕಮಾಂಡ್ ನಾಯಕರ ಭೇಟಿಗೆ ಪ್ರಯತ್ನ ಪಡ್ತಿದ್ದಾರೆ, ಅವರೊಂದು ಅಪಾಯಿಂಟ್ಮೆಂಟ್ಗೆ, ಆದರೆ ಇದುವರೆಗೂ ಕೂಡ ಯಾರನ್ನೂ ಭೇಟಿ ಆಗಿಲ್ಲ. ಸೊ ತೀವ್ರ ಕುತೂಹಲ ಮೂಡಿಸಿದಂಥ ಡಿಕೆ ಶಿವಕುಮಾರ್ ದೆಹಲಿ ಭೇಟಿ. ಸೊ ಇಷ್ಟೆಲ್ಲ ಚರ್ಚೆ ಆಗ್ತಿರ್ಬೇಕಾದ್ರೆ ದೆಹಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರಿಗೂ ಕೂಡ ಮುಂದಿನ ಮುಖ್ಯಮಂತ್ರಿ ಅಂತ ಘೋಷಣೆ ಕೂಗುವಂಥದ್ದು ಕೇಳಿಬರ್ತಾರೆ. ಒಂದ್ ಕಡೆ ಮುನಿಯಪ್ಪ ಅವರಿಗೆ ಅವರು ಮುಂದಿನ ಮುಖ್ಯಮಂತ್ರಿ, ಪರಮೇಶ್ವರ್ ಕೂಡ ಮುಂದಿನ ಮುಖ್ಯಮಂತ್ರಿ, ಸತೀಶ್ ಜಾರಕಿಹೊಳಿ, ಪ್ರಿಯಾಂಕ್ ಖರ್ಗೆ, ಆಲ್ಮೋಸ್ಟ್ ಕ್ಯಾಬಿನೆಟ್ನಲ್ಲಿ ಇರೋರಿಗೆಲ್ಲ CM ಗಿರಿ ಕೊಡಬೇಕು, ಅದು CM ಕುರ್ಚಿಯನ್ನು ಕೊಡಬೇಕಾಗತ್ತೆ ಅಷ್ಟೇ. ಈ ಥರ ಎಲ್ಲರೂ ಕೂಡ ಘೋಷಣೆ ಕೂಗ್ತಾ ಹೋದರೆ. ಆದರೆ ಇಲ್ಲಿ ಒಂದಷ್ಟು ರಾಜಕೀಯ ದಾಳಗಳನ್ನು ಕೂಡ ಉರಿಸಲಾಗ್ತಾ ಇದೆಯಾ? ಏನಾದರೂ ಇಬ್ಬರ ನಡುವೆ ವೈಮನಸ್ಸು ಹೆಚ್ಚಾದಂಥ ಸಂದರ್ಭದಲ್ಲಿ ಮೂರನೇವ್ರಿಗೇನಾದರೂ ಲಾಭ ಆಗ್ಬೋದಾ ಅನ್ನೋ ಪ್ರಶ್ನೆ ಒಂದು ಕಡೆ. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಮಾತ್ರ ಹೆಸರು ಮುಂಚೂಣಿಯಲ್ಲಿಲ್ಲ, ಬೇರೆಯವರು ಕೂಡ ರೆಡಿ ಇದ್ದಾರೆ ಅನ್ನೋದು.